ಸ್ನೇಹಿತರೆ, ನಿನ್ನೆಯಿಂದ ನೀವು ನೋಡ್ತಿರ್ಬೋದು ಒಂದು ವಿಡಿಯೋ ತುಂಬಾನೇ ಓಡ್ತಿದೆ. ರೀಲ್ಸ್ ಗಳಲ್ಲಾಗಿರ್ಬೋದು ಅಥವಾ ಮೀಮ್ಸ್ ಗಳಲ್ಲಾಗಿರ್ಬೋದು ತುಂಬಾನೇ ಒಂದು ವೈರಲ್ ಅನ್ನ ಪಡೆದಿದೆ. ಇನ್ಸ್ಟಾಗ್ರಾಮ್ ನ ಯಾರ್ಯಾರು ಓಪನ್ ಮಾಡಿದ್ರೋ ಅವರೆಲ್ಲ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೋಡಿರ್ತೀರಾ. ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಹುಡುಗಿಯ ಬಗ್ಗೆ ತುಂಬಾನೇ ಒಂದು ಮೀಮ್ಸ್ ಗಳಾಗಿರ್ಬೋದು ಹಾಗೂ ಟ್ರೋಲ್ಸ್ ಗಳನ್ನ ಮಾಡಲಾಗ್ತಿದೆ. ಹಾಗಾದ್ರೆ ಏನದು, ಯಾಕೆ ಆ ಒಂದು ಯುವತಿಯನ್ನ ಇಷ್ಟೊಂದು ಟ್ರೋಲ್ ಮಾಡಲಾಗ್ತಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಂಜಾಬಿ ಗಾಯಕರಾದಂತಹ ದಿಲ್ಜಿತ್ ಅವರ ಒಂದು ಸಂಗೀತ ಕಚೇರಿ ಅಂದ್ರೆ ಲೈವ್ ಕನ್ಸರ್ಟ್ ಅಲ್ಲಿ ಈ ಒಂದು ಯುವತಿ ಭಾಗವಹಿಸಿರ್ತಾಳೆ. ತುಂಬಾನೇ ಒಂದು ತನ್ನನ್ನು ತಾನು ತೊಡಗಿಸಿ ಆ ಒಂದು ಕನ್ಸರ್ಟ್ ಅನ್ನ ಎಂಜಾಯ್ ಮಾಡ್ತಿರ್ತಾಳೆ. ಆ ಸಿಂಗರ್ ಹಾಡ್ತಿದ್ದಂತ ಹಾಡನ್ನ ಕೇಳಿ ಈ ಯುವತಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅಂದ್ರೆ ಭಾವುಕತೆಯನ್ನ ತೋರಿಸ್ತಾಳೆ. ಸೊ ಈ ಒಂದು ಅಳು ಅಂದ್ರೆ ಎಮೋಷನಲ್ ಆಗಿದ್ದೆ ಈಗ ತುಂಬಾ ಜನರಿಗೆ ಕಿರಿಕಿರಿ ಅನಿಸ್ತಿದೆ. ಯಾಕೆಂತಂದ್ರೆ ಇದು ಒಂದು ಅನ್ನೆಸೆಸರಿ ಆಗಿ ಬೇಕು ಅಂತಾನೆ ಹತ್ತಿದ್ದು ಅನ್ನೋ ರೀತಿಯಲ್ಲಿ ಜನರು ಕಾಮೆಂಟ್ ಅನ್ನ ಹಾಕ್ತಿದ್ದಾರೆ. ಇನ್ನು ಟ್ರೋಲ್ಸ್ ಹಾಗೂ ಮೀಮ್ಸ್ ಗಳು ಯಾವ ರೀತಿ ಆಗ್ತಿದೆ ಅಂತಂದ್ರೆ, ಆ ಯುವತಿಯ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ ಹೊರಗಡೆ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿರ್ತಾರೆ. ಅವ್ರಿಗೋಸ್ಕರ ಕಣ್ಣೀರನ್ನ ಹಾಕಿದೆ ಈ ಒಂದು ಕನ್ಸರ್ಟ್ ನಲ್ಲಿ ಬಂದು ಎಲ್ಲರೂ ನೋಡ್ತಾರೆ ಹಾಗೂ ಎಮೋಷನಲ್ ಆದಂತ ವಿಡಿಯೋಗಳು ವೈರಲ್ ಅನ್ನ ಪಡಿತವೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಎಮೋಷನಲ್ ಆಗಿದ್ದಾರೆ ಅಂತ ಮೀಮ್ಸ್ ಹಾಗೂ ಟ್ರೋಲ್ಸ್ ಗಳನ್ನ ಮಾಡಲಾಗ್ತಿದೆ. ಇನ್ನು ನಾವು ಕೂಡ ಹಲವಾರು ಗಾಯಕರ ಒಂದು ಕನ್ಸರ್ಟ್ ನಲ್ಲಿ ಎಮೋಷನಲ್ ಆಗಿದ್ದನ್ನ ನಾವು ವಿಡಿಯೋಗಳಲ್ಲಿ ನೋಡಿದ್ದೇವೆ. ಅಂದ್ರೆ ಅರ್ಜಿತ್ ಸಿಂಗ್ ಆಗಿರ್ಬೋದು, ಸೋನು ನಿಗಮ್ ಆಗಿರ್ಬೋದು, ಕೆ ಆಗಿರ್ಬೋದು ಹಾಗೂ ನಮ್ಮ ಕನ್ನಡದ ಗಾಯಕರುಗಳಲ್ಲಿ ಕೂಡ ವಿಜಯ್ ಪ್ರಕಾಶ್, SPB ಅವರು ಸೇರಿ ಹಲವಾರು ಒಂದು ಗಾಯಕರ ಕನ್ಸರ್ಟ್ ನಲ್ಲಿ ಜನರು ಕಣ್ಣೀರ್ ಹಾಕಿದ್ದನ್ನ ನಾವೆಲ್ಲರೂ ನೋಡಿದ್ದೇವೆ. ಅದೊಂದ್ ರೀತಿ ರೆಸ್ಪೆಕ್ಟ್ ಹಾಗೂ ಭಾವುಕತೆಯನ್ನ ತೋರಿಸಿದ ಹಾಗೆ. ಆದ್ರೆ ಇಲ್ಲಿ ಈ ಒಂದು ಯುವತಿ ಅಟೆನ್ಷನ್ ಅನ್ನ ಪಡೆಯೋಕೆ ಅಥವಾ ವೈರಲ್ ಆಗೋದಕ್ಕೆ ಈ ರೀತಿ ಮಾಡಿದ್ಲು ಅಂತ ಇಂಟರ್ನೆಟ್ ನಲ್ಲಿ ತುಂಬಾ ಜನರು ಮಾತಾಡ್ಕೊಳ್ತಿದ್ದಾರೆ. ಸೊ ನಿಮ್ಗೂ ಕೂಡ ಈ ಒಂದು ವೈರಲ್ ಆದಂತ ವಿಡಿಯೋ ಬಂದಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನ್ ಅನ್ಸುತ್ತೆ ಈ ಒಂದು ವಿಡಿಯೋ ಬಗ್ಗೆ, ಹಾಗೂ ಆಕೆ ಬೇಕು ಅಂತ ಮಾಡಿದ್ಲ ಅಥವಾ ರಿಯಲ್ ಆಗಿ ಮಾಡಿದ್ಲ ಅನ್ನೋದನ್ನ ನಿಮಗೆ ಯಾವ ರೀತಿ ಅನಿಸ್ತು ಅನ್ನೋದ್ರ ಬಗ್ಗೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯ ಮೀಮ್ಸ್ ಹಾಗೂ ಟ್ರೋಲ್ಸ್ ವಿಡಿಯೋಗಳ ಬಗ್ಗೆ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.